ಇಂದು ಬೆಂಗಳೂರಿನ ಜೆಪಿ ಭವನದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವು ಭರ್ಜರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರು ಹಾಗೂ ಗ್ರೇಟರ್ ಬೆಂಗಳೂರು ಜನತಾದಳ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಚ್. ಎಂ. ರಮೇಶ್ ಗೌಡ ರವರು ಉದ್ಘಾಟಿಸಿದರು. ಕಾರ್ಮಿಕರ ಶ್ರಮಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ 25 ಮಂದಿ ಕಾರ್ಮಿಕರಿಗೆ ಶ್ರೀ ಎಚ್. ಡಿ. ಕುಮಾರಸ್ವಾಮಿ ಕಾರ್ಮಿಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿ ಕಾರ್ಮಿಕರ ಹಕ್ಕುಗಳು ಮತ್ತು ಅವರ ಅಭಿವೃದ್ಧಿಯ ಬಗ್ಗೆ ಮಹತ್ವದ ಮಾತುಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಶಾಸಕರಾದ ಟಿ. ಎನ್. ಜವರಾಯಿಗೌಡ, ಮಾಜಿ ಸಚಿವರಾದ ಲೀಲಾದೇವಿ ಆರ್. ಪ್ರಸಾದ್, ಮಾಜಿ ಶಾಸಕರಾದ ಕೆ. ಎ. ತಿಪ್ಪೇಸ್ವಾಮಿ, ಎಚ್. ಎಸ್. ಚಂದನ್, ಎಂ. ಗೋಪಾಲ್, ಶೈಲಾ ಸಂತೋಜಿ ರಾವ್, ಟಿ. ತಿಮ್ಮೇಗೌಡ, ಎಚ್. ಸಿ. ಕೃಷ್ಣ, ನಟರಾಜ್ ಗಂಗಾಧರ್, ಟಿ. ಆರ್. ತುಳಸಿರಾಮ್, ಎಸ್. ರಮೇಶ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇದೇ ವೇಳೆ ಮಹಿಳಾ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಮಿಕರ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು. ಅವರಿಗೆ ಒಂದು 10 ಜನಕ್ಕೆ ಶಕ್ತಿ ತುಂಬಂತ ಶ್ರಮಿಕರಿರ್ಬೋದು ಏನು ನಮ್ಮ ಅದೇ ರೀತಿ ಅಮ್ಮವರು ಬಹಳ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳು ಮಹಿಳೆಯರು ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಭದ್ರತೆ ಇಲ್ಲ ಅಂತೇಳಿ. ಆಕ್ಚುಲಿ ಹೆಚ್ಚಿನ ಭದ್ರತೆ ಇರ್ತಕ್ಕಂಥದ್ದೇ ಅವ್ರಿಗೆ. ಯಾಕೆ ಅಂತಂದ್ರೆ ಒಬ್ಬ ಯಶಸ್ವಿ ಪುರುಷ ಅಂತಂದ್ರೆ ಅದರಿಂದ ಒಬ್ಬ ಮಹಿಳೆ ಇದ್ದಾರೆ ಅಂತೇಳಿ ನಾವೆಲ್ಲ ಇವತ್ತೇನು ಇಲ್ಲಿ ಬಂದಿದ್ದೀವಿ, ನಮ್ಮ ಮನೆಯವರು ಇರ್ಬೋದು, ನಮ್ಮ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಮೊದಲನೇದಾಗಿ ಮನೆಯಲ್ಲಿ ನಾವೇನೇ ಮಾಡಿದ್ರು ಸಹ ಬೆಳಗ್ಗೆ ನಾವೇನಾದ್ರೂ ಬಂದು ದುಡ್ಡು ಬೇಕು ಅಂದ್ರೆ ಅವ್ರ ಹತ್ರನೇ ಕೇಳಿ ಇಸ್ಕೊಂಡ್ ಬರ್ಬೇಕು. ಯಾಕಂತಂದ್ರೆ ಎಲ್ಲ ನಮ್ಗಿಂತ ನಮ್ಮಲ್ಲಿಗೆ ನಮ್ಮ ಏನು ಆಸ್ತಿ ಗೀಸ್ತಿ ಇದ್ರೆ ನಮ್ಗಿಂತ ಹೆಚ್ಚು ಆಸ್ತಿ ಹೆಣ್ಮಕ್ಳ ಹೆಸರಲ್ಲೇ ಇರ್ತದೆ. ಹಾಗಾಗಿ ಅವ್ರಿಗೆ ಹೆಚ್ಚಿನ ಒಂದು ಭದ್ರತೆ ಇದೆ. ಹಾಗಾಗಿ ಅಮ್ಮವರು ಹೇಳ್ತಾ ಇದ್ರು. ಹಾಗಾಗಿ ಕಾರ್ಮಿಕರು ನಾನು ಅದೇ ಕೇಳ್ತಾ ಇದ್ದೆ ತಿಪ್ಪೇಸ್ವಾಮಿ ಸಾಹೇಬರಿಗೆ, ಸಂಘಟಿತ ಮತ್ತೆ ಅಸಂಘಟಿತಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತೇಳಿ ನಾನು ಕೇಳ್ತಾ ಇದ್ದೆ. ಹಾಗಾಗಿ ಬಹಳ ಜನ ನಮ್ಮ ಮೊನ್ನೆ ತಾನೇ ನಮ್ಮ ಒಬ್ರು ಪಾಪ ತೀರ್ಕೊಂಡ್ಬಿಟ್ರು. ಯಾರು ಸರ್? ನಮ್ಮ ಬಹಳ ಹೋರಾಟ ಮಾಡ್ಕೊಂಡು ಯಾರ್ರಿ ನಮ್ಮ ಅನಂತ್ ಸುಬ್ರಾವ್ ಅವರು ಬಹಳ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅನಂತ್ ಸುಬ್ರಾವ್ ಅವರು ಪಾಪ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಆದ್ರೆ ಅವರು ಅದೇ ನಾನು ಕೇಳ್ತಾ ಇದ್ದೆ. ಅದಾದ ನಂತರ ಆ ದಾಸ್ ಕ್ಯಾಪಿಟಲ್ ಅಂತ ಏನು ಒಂದು ಪುಸ್ತಕವನ್ನ ಬರೆದಿದ್ರು, ಅವರು 12 ಗಂಟೆಗಳ ಕಾಲ ಏನು ಕಾರ್ಮಿಕರು ಕೆಲಸವನ್ನ ಮಾಡಬೇಕು ಅಂತೇಳಿ ಅವರು ಒಂದು ಪುಸ್ತಕವನ್ನ ಬರೆದಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೇ ರೀತಿ ಏನು ನಮ್ಮ ಸಂವಿಧಾನ ತಂದುಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅದಕ್ಕೆ ಒಂದು ತಿದ್ದುಪಡಿಯನ್ನ ತಂದ್ರು. ಕಾರ್ಮಿಕರು ಸುಮಾರು 12 ಗಂಟೆ ಕೆಲಸ ಮಾಡಿದವರಿಗೆ ಬಹಳ ಕಷ್ಟ ಆಗ್ತದೆ, 8 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು, ಅದೇ ರೀತಿ ಅವರಿಗೆ ರಜೆಯನ್ನು ಸಹ ಕೊಡಬೇಕು ಅಂತೇಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಒಂದು ತಿದ್ದುಪಡಿಯನ್ನ ತಂದು ಅವತ್ತು ಸಂವಿಧಾನದಲ್ಲಿ ಅದನ್ನ ತಂದ್ರು. ಆದ್ರೆ ಇವತ್ತು ಬಹಳ ಜನ ಮಹಿಳೆಯರು ಇವತ್ತೇನು ಕೂಲಿ ಕಾರ್ಮಿಕರಿದ್ದಾರೆ, ಬಹಳ ಜನ ಶ್ರಮಿಕರಿದ್ದೀರಿ. ಈ ದೇಶದ ಬೆನ್ನೆಲುಬು ರೈತ ಅಂತ ನಾವೇನು ಕರಿತೀರಿ, ಆ ದೇಶದ ಬೆನ್ನೆಲುಬು ರೈತರಿಗಿಂತ ಮುಂಚೆ ಅವರು ಸಹ ಕಾರ್ಮಿಕರಾಗಿ ರೈತರಾಗಿ ಬಂದಿರತಕ್ಕಂಥದ್ದು. ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಏನು ನಮ್ಮ JDS ಪಕ್ಷ, ಇವತ್ತು ನಾವು ಸುದೀರ್ಘವಾಗಿ ಪೂಜ್ಯ ದೇವೇಗೌಡರು ಸಾಹೇಬ್ ಈ ಪಕ್ಷವನ್ನ ಕಟ್ಟಿ 25 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡ್ಬಂದು ಇವತ್ತು ನಾವು ಎಲ್ಲ ಕಡೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು 25 ವರ್ಷ ಆದ ನಂತರ ಬೆಳ್ಳಿ ಹಬ್ಬ ಆಚರಣೆ ಮಾಡೋದು ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ಪೂಜ್ಯ ದೇವೇಗೌಡರ ಸಾಹೇಬರ ಜೊತೆಯಲ್ಲಿ ಈ ಪಕ್ಷದ ಎಲ್ಲ ಆಗು ಹೋಗುಗಳಿಗೆ ನೋವು, ಅವ್ರು ಎಷ್ಟು ಕಷ್ಟಪಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ ಅವ್ರ ಜೊತೆಯಲ್ಲೇ ಸಂಪೂರ್ಣವಾಗಿ ಮಾಹಿತಿ ಮೋಸ್ಟ್ಲಿ ತಿಪ್ಪೇಸ್ವಾಮಿ ಸಾಹೇಬ್ರಿಗೆ ಮಾತ್ರ ಇದೆ. ಯಾಕೆಂದ್ರೆ ನಾವೆಲ್ಲ ಬಂದಿರತಕ್ಕಂಥದ್ದು ರಾಜಕಾರಣಕ್ಕೆ, ನಾವೆಲ್ಲ 98-99 ಬಂದಿರತಕ್ಕಂಥದ್ದು ಈ ಪಕ್ಷಕ್ಕೆ. ಆದ್ರೆ ಅದಕ್ಕೂ ಮುಂಚೆ ಸುಮಾರು ಸುದೀರ್ಘವಾಗಿ 50-60 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋರು ಮಾತ್ರ ಈ ಪಕ್ಷದ ಹೋರಾಟ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಗ್ತದೆ. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಇವತ್ತು ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಆಚರಣೆ ಮಾಡ್ತಾ ಇದೀವಿ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ.
ಪಕ್ಷದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷಗಳ ಪೈಕಿ ಸುಮಾರು 15ರಿಂದ 16 ಜನ ಬಂದು ತಾವೆಲ್ಲ ಅಲ್ಲಿ ಕುಳಿತಿದ್ದೀರಿ. ಇವತ್ತೇನಾದ್ರೂ ಕಾರ್ಮಿಕರಿಗೆ, ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಹೆಣ್ಮಕ್ಳು ಬಹಳ ಜನ ಕೆಲಸ ಮಾಡ್ತಾರೆ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಿವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಇವತ್ತು ಆ ಏನು ಉದ್ಯೋಗ